ಬಸವರಾಜ ಹೊರಟ್ಟಿಯವರು ಪಾಪ ಆರಂಭದಲ್ಲಿ ನಾನು ರಾಜೀನಾಮೆ ಪ್ರಶ್ನೆನೆಲ್ಲ ಕೊಡಲ್ಲ ಅಂತ ಹೇಳಿದರು. ಅವರಿಗೆ ಡಿ ಕೆ ಶಿವಕುಮಾರ್ ಅವರೇ ಮಾತಾಡಿದ್ರು ನೇರವಾಗಿ, ಸ್ವಾಮಿ ಕೊಟ್ಬಿಡಿ ಬೇಗ ಅಂತಂತ. ಇಲ್ಲ ಅಂತ ಹೇಳಿದರು. ನೆಕ್ಸ್ಟ್ ಟೈಮೂ ಮಾತಾಡಿದ್ರು, ಇಲ್ಲ ಆಗಲ್ಲ ಅಂತ ಹೇಳಿದರು. ಅವರು ಹಾಸ್ಪಿಟಲೈಸ್ ಆಗಿದ್ದರು ಹೊರಟ್ಟಿಯವರು, ಅವಾಗಲೂ ಮಾತಾಡಿದರು. ಅದು ಹಾಸ್ಪಿಟಲ್ನಲ್ಲಿ ಇದ್ದಾಗಲೂ ಕೂಡ ಇಲ್ಲ ಅದು ಆಗಲ್ಲ ಅದು ಅಂತ ಹೇಳಿದರು. ಈಗ ಇದ್ದಕ್ಕಿದ್ದಂಗೆ ಅವ್ರ ಮನೆಗೆ ಅವರೇ ಹೋಗಿದ್ದಾರೆ. ಅದು ಭಾಳ ಇಂಪಾರ್ಟೆಂಟು. ಬಸವರಾಜ ಹೊರಟ್ಟಿಯವರೇ ಅವ್ರ ಮನೆಗೆ ಹೋಗಿದ್ದಾರೆ. ಅದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು. ಇದು ಯಾಕೆ ಅಂತ ಹೇಳಿದರೆ, ಇವತ್ತಿನ ರಾಜಕಾರಣಕ್ಕೆ ಯಾವ ರೀತಿಯ ಒಂದು ಜಾತಿ ರಾಜಕಾರಣ, ಕೋಮು ರಾಜಕಾರಣ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಲ್ಲಿ ಏನಾಯಿತು, ಈಗ ಪಾಪ ಇವರು ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ, ತೀರಾ ಅವಮಾನಕರವಾಗಿ ಕೆಳಗಿಳಿಸಿದ್ರು, ಗುಂಡಾಗಿರಿ ಮಾಡಿದರು, ಅದು ಇದು ಅಂತೇಳಿ. ಆದರೆ ಇಲ್ಲಿ ಏನಾಗಿದೆ, ಬಸವರಾಜ ಹೊರಟ್ಟಿಯವರು ಒಂದು ಅಪೇಕ್ಷೆ ಇಟ್ಕೊಂಡಿದ್ರು, ನಿರೀಕ್ಷೆ ಇಟ್ಕೊಂಡಿದ್ರು. ನನಗೆ ಬಿ ಜೆ ಪಿಯವರು ಬಂದು ಬೆಂಬಲ ಕೊಡ್ತಾರೆ ಅಂತೇಳಿ. ಬಿ ಜೆ ಪಿಯವರು ಸುಮ್ಮನೆ ಆಗಿಬಿಟ್ರು, ತಟಸ್ಥರಾದರು. ಕೊನೆಗಳಿಗೆಯಲ್ಲಿ ಅವ್ರು ಯಾವಾಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಕ್ಕೆ ಹೊರಟರು, ಅವಾಗ ಹೋದರು ಯಾರು, ಅಶೋಕ್ ಅವರು. ಇಲ್ಲ ನಾವೆಲ್ಲ ಇದ್ದೀವಿ ಅಂತೇಳಿ. ಈ ಮುಂಚೆ ಯಾಕೆ ಹೋಗಲಿಲ್ಲ ಅಂತ ಹೇಳಿದರೆ, ಭಾಳ ಇಂಪಾರ್ಟೆಂಟು. ಇದು ಇಡೀ ಒಂದು ರಾಜ್ಯದ ಜನತೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಬಿ ಜೆ ಪಿಯವರು ಅವ್ರನ್ನ ವಿಕ್ಟಿಮ್ ರೋಲ್ ಪ್ಲೇ ಮಾಡಂತ ಹೇಳಿದರು. ಏನು ವಿಕ್ಟಿಮ್ ರೋಲ್ ಅಂತ ಹೇಳಿದರೆ, ಬಸವರಾಜ ಹೊರಟ್ಟಿಯವರೇ, ನೀವು ಪಂಚಮಸಾಲಿ ಲಿಂಗಾಯತು, ಅದು ಉತ್ತರ ಕರ್ನಾಟಕದಲ್ಲಿ ಬಾಹುಳ್ಯ ಇರ್ತಕ್ಕಂಥದ್ದು. ಅವರು ಸ್ವಲ್ಪ ಬೇರೆ ಅರ್ಥದಲ್ಲಿ ರೆಡ್ಡಿ ಲಿಂಗಾಯತರು ಕೂಡ ಅವರು, ಅದು ವೈಯಕ್ತಿಕ ವಿಷಯ, ಅದು ಇರಲಿ. ಹಾಗೆ ಅವರು ಕೆಳಗಿಳಿಸಿ, ಪಂಚಮಸಾಲಿಯ ಒಬ್ಬರನ್ನ ಕೆಳಗಿಳಿಸಿ ಅವಮಾನಕರವಾಗಿ ಎಂತಾರೆ ಇದು ಫ್ಲೋರ್ನಲ್ಲಿ, ಅದನ್ನು ಒಬ್ಬ ಮುಸ್ಲಿಮನ್ ತಂದು ಕೂಡಿಸ್ತಾರೆ ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ಪ್ರಚಾರ ಮಾಡಬೇಕು ಅಂತೇಳಿ ಇವ್ರು ಪ್ಲ್ಯಾನ್ ಮಾಡಿಕೊಂಡಿದ್ರು. ಯಾರು, ಬಿ ಜೆ ಪಿಯವರು. ಈ ಕೋಮುವಾದಿ ದೃಷ್ಟಿಕೋನದಿಂದ ಅದನ್ನು ಒಂದು ಸ್ಟ್ರಾಟಜಿ ಮಾಡಿಕೊಂಡಾಗ ಅದು ಅವರಿಗೆ ನಿರಾಶೆ ಆಯಿತು. ಯಾರಿಗೆ, ಹೊರಟ್ಟಿಯವರಿಗೆ. ಪಾಪ ಇವರು ಡಿ ಕೆ ಶಿವಕುಮಾರ್ ಅವರು ಭಾಳ ಚಾಣಕ್ಯರವರು ಹೇಳಿದರು, ನೋಡಿ ಸ್ವಾಮಿ, ನಾವೇನಪ್ಪ ಅಂದ್ರೆ ನಿಮ್ಮನ್ನು ಗೌರವದಿಂದ ನಡೆಸ್ಕೊಳ್ತೀವಿ, ಹೇಗೂ ನಮ್ಮದು ಬಹುಮತ ಇದೆ. ಆಮೇಲೆ ಅಲ್ಲಿ ಇದಕ್ಕೆ ವೋಟಿಂಗ್ ಹಾಕಿ ಇನ್ನೊಂದು ಮಾಡಿ ನಿಮಗೆ ಕೆಳಗಿಳಿಸ್ತಕ್ಕಂಥದ್ದು ಅದೆಲ್ಲ ಗದ್ದಲ ಎಲ್ಲ ಮಾಡ್ಕೊಳ್ತಾ ಇದ್ರಿ. ಆಮೇಲೆ ನಿಮಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲಲ್ಲ, ಅದನ್ನು ತಿಳ್ಕೊಳ್ಳಿ ಅಂತ ಹೇಳಿದ್ರು ಅವರು. ಕಿವಿ ಮಾತು. ಅದು ನನಗೆ ಮುಂದಿನ ಮಾನಗಳಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಯಾವ ರೀತಿ ಒಪ್ಪಂದಗಳಿಗೆ ಬರ್ತಾರೆ ಅಂತಕ್ಕಂಥದ್ದು ಈಗಲೇ ಹೇಳಲಿಕ್ಕಾಗಲ್ಲ. ಅವರು ಬಿ ಜೆ ಪಿಯಲ್ಲೇ ಮುಂದುವರಿತಾರೆ ಅಂತಕ್ಕಂಥದ್ದನ್ನು ಸಹಿತ ನನಗೆ ಗ್ಯಾರಂಟಿ ಇಲ್ಲ. ಇಷ್ಟು ಡೀಪ್ ಆಗಿರ್ತಕ್ಕಂಥ ರಾಜೀನಾಮೆ ಅದು. ರಾಜಕೀಯ ಒಂದು ಆಳ, ತುಂಬ ಆಳವಾಗಿದೆ. ಟ್ವಿಸ್ಟ್ ಹೆಂಗಿದಾವೆ ನೋಡಿದ್ರು, ಹೌದ್ರಾ? ಹೀಗಾಗಿ ಇಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು ಏನಂತಾರೆ ಸಕ್ಸಸ್ ಆದರು. ಮತ್ತೆ ಈಗ ಇವರು ನಿರಾಶರಾದರು, ಬಿಜೆಪಿ. ಅದಕ್ಕೆ ಗುಂಡಾ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಅವರು. ಗುಂಡಾಗಿರಿ ಮಾಡಿದ್ರು ಅಂತೇಳಿ. ಗುಂಡಾಗಿರಿ ಮಾಡಿದ್ರಪ್ಪ ಅಂದ್ರೆ ಅವ್ರು ಅಂಜೋರ, ಅವರು ಪಿ ಟೀಚರ್ ಆಗಿದ್ದವರು. ಹೌದು. ತೊಡೆಗಿಡ ಅವರೇ ಕುಸ್ತಿ ಗಿಸ್ತಿ ಆಡ್ತಿದ್ರು ಅಂತ ಕೇಳಿದ. ನೇರವಾಗಿನೇ ಟಕ್ಕರ್ ಕೊಡ್ತಾರ ಅವರು. ಅಲ್ಲ, ಹೊರಟ್ಟಿಯವರು ಕುಸ್ತಿ ಪಟು ಆಗಿದ್ರು ಅಂತೇಳಿ. ಅವ್ರನ್ನ ಯಾರು ಗುಂಡಾಗಿರಿ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ರಾಜಕೀಯ ಗುಂಡಾಗಿರಿ ನಡೀತಿದ್ವು. ಏನು ಈ ಸ್ಟ್ರಾಟಜಿಯ ಸ್ಟ್ರಾಟಜಿಗಳು ಸುಮ್ಮನೆ ಇದ್ರು, ಮೌನ ಆಗಿಬಿಟ್ರಲ್ಲ. ಹೌದು. ಮತ್ತೆ ಅವ್ರಿಗೆ ಸಪೋರ್ಟ್ ಯಾರು ಸಪೋರ್ಟ್ಲಿಂದ ಅವ್ರು ನಿಂದಿರ್ಬೇಕು. ಬೇರೆ ಮಾಧ್ಯಮಗಳು ಇಲ್ಲ ಸಿದ್ದರಾಮಯ್ಯನವ್ರ ಸಪೋರ್ಟ್ ಇದೆ ಅಂತೇಳಿ, ಅದು ಎಲ್ಲ ಪಾಪ ಆಗಲೇ ಹೇಳಿದ್ನಲ್ಲ ನಾನು, ಏನೋ ಇದು ಬೆದರುಗೊಂಬೆ ಮಾಡೋದು. ಅವ್ರು ಬಂದು ನಿಂತ್ಕೊಂಡು ಯಾರಿಗೂ ಹೇಳಲ್ಲ. ಅವ್ರು ಕುರುಬರ ಶಾಸಕರನ್ನೇ ಶಿವಣ್ಣನವ್ರನ್ನ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಕಸರತ್ತು ಮಾಡ್ತಾ ಇದ್ದಾರೆ. ಇವ್ರನ್ನ ಉಳಿಸ್ಲಿಕ್ಕೆ ಅವ್ರೇನು ಪ್ರಯತ್ನ ಮಾಡಬೇಕು? ಆಗಲ್ಲ. ಇನ್ನು ಬಿ ಜೆ ಪಿ ಸುಮ್ಮನೆ ಕೂತು, JDS ಸುಮ್ಮನೆ ಕೂತು, ಯಾಕಂದ್ರೆ ನಮ್ಮನ್ನು ಬಿಟ್ಟು ಹೋಗಿ BJP ಸೇರಿದ್ದಾರೆ ಇವರು ಅಂತೇಳಿ. ಅಲ್ಲಿಂದ ವಲಸೆ ರಾಜಕಾರಣಿ ಇವರು. ಈಗ ಮುಂದಿನ ವಲಸೆಯನ್ನು ನಾವು ಕಾದು ನೋಡ್ಬೇಕಾಗುತ್ತೆ.